ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ರೈತರಿಗೆ ಸ್ಪೆಷಲ್ ವಿಷಯವನ್ನು ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಅತಿ ಹೆಚ್ಚು ತೋಟಗಳಲ್ಲಿ ಇತ್ತೀಚೆಗೆ ಬರೀ ರೋಗಗಳು. ಯಾಕೆ ರೋಗ ಬರುತ್ತೆ ಅನ್ನೋದು ನಾವು ತಿಳ್ಕೋಬೇಕಾಗಿದೆ. ಏನು ರೋಗ? ಒಂದನೇದು ಸಮಸ್ಯೆ, ರೈತರು ಎದುರಿಸ್ತಾ ಇರೋ ಸಮಸ್ಯೆ, ಒಂದು ಕೊಟ್ಟ ಗೊಬ್ಬರವನ್ನು ಪೋಷಕಾಂಶ ಹೀರಿಕೆ ಮಾಡುವಲ್ಲಿ ನಮ್ಮ ಅಡಿಕೆ ಮರಗಳು, ತೆಂಗಿನ ಮರಗಳು ವೀಕ್ ಆಗಿದೆ. ಎರಡನೇದು, ಪೋಷಕಾಂಶಗಳು ಹೀರಿಕೆ ಮಾಡಿ ಜೀರ್ಣಿಸ್ಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇದೆ. ಮೂರನೇ ವಿಚಾರ ಅಂದರೆ, ಮರಗಳಲ್ಲಿ ಬ್ಲ್ಯಾಕೇಜ್, ಫಂಗಸ್ಸು, ವೈರಸ್ಸು, ಬ್ಯಾಕ್ಟೀರಿಯಾ ಇವುಗಳಿಂದ ಬ್ಲ್ಯಾಕೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡ ಕೃಷಿ ಸೈಂಟಿಸ್ಟ್ಗಳು ಮಾತಾಡ್ತಾರೆ. ಈಗ ಅದಕ್ಕೆ ಪರಿಹಾರಗಳು ಇದೆಯಾ ಅಂತ ನಾವು ರೈತರಲ್ಲಿ ಕೇಳಿದಾಗ, ನಾವು 3-4 ವರ್ಷಗಳಿಂದ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದೀವಿ. ಈ PhD ಮಾಡಿರೋರು, ಡಾಕ್ಟರ್ಸ್ಗಳು, ಮತ್ತು ಡಿಗ್ರಿ ಹೋಲ್ಡರ್ಗಳು, ನಾನು ಹುಟ್ಟಿದಾಗಲಿಂದಲೂ ನಾನು ರೈತಾಪಿನೇ ಮಾಡ್ತಾ ಇದ್ದೀನಿ. ನನ್ನ ತಂದೆ, ಅಜ್ಜ ಎಲ್ಲರೂ ನಾವು ರೈತರೇ ಆಗಿದ್ದೀವಿ, ಕುಟುಂಬನೇ ರೈತರು ಅನ್ನಂಥವ್ರಿಗೂ ಪರಿಹಾರ ಸಿಗದೇ ಇರುವಂತಹ ನಿಟ್ಟಿನಲ್ಲಿ ಇವತ್ತು ಕೇವಲ ಒಂದೇ ತಿಂಗಳಲ್ಲಿ ಅತಿ ಹೆಚ್ಚು ರೋಗ ಪೀಡಿತ, ಅತಿ ಹೆಚ್ಚು ಬೆಳವಣಿಗೆ ಇಲ್ಲದಂತಹ ಒಂದು ತೋಟಗಳಲ್ಲಿ ಒಂದು ಅದ್ಭುತವಾದ ಬೆಳವಣಿಗೆ ಕಾಣ್ತಾ ಇದೆ. ಈ ವಿಷಯವನ್ನು ನಾನು ರೈತರ ಹತ್ರ ಶೇರ್ ಮಾಡಬೇಕಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ. ಏನು ವಿಶೇಷ ನಮ್ಮ ಈ ಒಂದು ಸ್ವದೇಶಿ ಗೊಬ್ಬರದಲ್ಲಿ ಅಂತಂದರೆ, ಪೋಷಕಾಂಶ ಹೀರಿಕೆ ಮಾಡುವಲ್ಲಿ ಅದ್ಭುತವಾಗಿ ಪಾತ್ರ ವಹಿಸ್ತಾ ಇದೆ. ಜೊತೆಯಲ್ಲಿ ಎಲೆಗಳು ಗ್ರೀನರಿ, ಗಿಣಿ ಹಸಿರು ಅಷ್ಟು ಚೆನ್ನಾಗಿರುತ್ತೆ ಗಿಡಗಳ ಆರೋಗ್ಯ. ಮತ್ತು ಒಂದೇ ತಿಂಗಳಲ್ಲಿ ಈ ರೀತಿ ಆಗೋದ್ರಿಂದ ನಮ್ಮ ರೈತರುಗಳಿಗೆ ಇದು ಖರ್ಚು ಕಡಿಮೆ ಮಾಡಿ, ಅತಿ ಹೆಚ್ಚು ಖರ್ಚಾಗುವಂಥದ್ದನ್ನು ಕಡಿಮೆ ಮಾಡಿ ಒಂದು ಒಳ್ಳೆ ಬೆಳವಣಿಗೆಯನ್ನು ತೋರಿಸುವಂಥ ನಮ್ಮ ಸ್ವದೇಶಿ ಗೊಬ್ಬರದ ಈ ಒಂದು ಮಾಹಿತಿಯನ್ನು ಕಡೆಯವರೆಗೂ ದಯವಿಟ್ಟು ನೋಡಿ. ಯಾಕೆಂದರೆ ನಮ್ಮ ಸ್ವದೇಶಿ ಗೊಬ್ಬರ ವಿದೇಶದ ಗೊಬ್ಬರಗಳನ್ನು ಹಾಕಿ ನಮ್ಮ ದೇಶ ಮಣ್ಣು ಬಡ ಸ್ಥಿತಿಗೆ ಬಂದಿದೆ. ಈಗ ನಾವು ಮಣ್ಣನ್ನು ಶ್ರೀಮಂತಿಕೆಯನ್ನಾಗಿ ಮಾಡಬೇಕಾಗಿದೆ. ಇದನ್ನು ಒಂದು ಅಷ್ಟು ಜನರಿಗೆ ಸಬ್ಸ್ಕ್ರೈಬ್ ಮಾಡೋಣಂತೆ, ಶೇರ್ ಮಾಡೋಣಂತೆ ಅಂತ ಹೇಳ್ತಾ, ಈ ವಿಡಿಯೋ ನೋಡೋದಂಥವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ಕೊತೀನಿ. ಇಷ್ಟವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಿ. ನನ್ನ ವಿಡಿಯೋ ದಿನಕ್ಕೆ ಒಂದು 3,000 ಜನ ನೋಡ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಕೊನೆ ತನಕ ನೋಡಿ ದಯವಿಟ್ಟು. ಥ್ಯಾಂಕ್ ಯು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ತೋಟಕ್ಕೆ ಬಂದಿದ್ದೀವಿ. ಈ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು, ಈ ತೋಟದಲ್ಲಿ ಕೆಲಸ ಮಾಡುವಂಥ, ಈ ತೋಟದ ಸಂಪೂರ್ಣ ಜವಾಬ್ದಾರಿ ಹೊತ್ಕೊಂಡು ನೋಡ್ತಾ ಇರುವಂಥ ಒಬ್ಬ ಸರ್ ಇದ್ದಾರೆ. ಅವ್ರ ಹತ್ರ ಮಾತಾಡೋಣಂತೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ಸುಬ್ರಾಯ ಅಂತ. ಈ ತೋಟದಲ್ಲಿ ನಿಮಗೆ ಏನೆಲ್ಲ ಸಮಸ್ಯೆ ಇದೆ ಸರ್ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಕೆಲವು ಅರಿಶಿನ ಚುಕ್ಕಿ ಬರ್ತದೆ, ತುಂಬ ಚುಕ್ಕಿಯಾ? ಚುಕ್ಕಿ ಬರ್ತದೆ. ಮತ್ತೆ ತಲೆ ಸುಳಿ ಕಟ್ಟು ಚುಕ್ಕಿ ಬರ್ತದೆ. ಮತ್ತೆ ಸಣ್ಣ ಸಣ್ಣ ಗರಿ ಚುಕ್ಕಿ ಬರ್ತದೆ. ಮತ್ತೆ ಒಂಥರ ಕೆಂಪು ಆಗುವ ರೋಗ ಇದೆ. ಹಾಗೆ ಇದೊಂದು ಗಿಡ ತೋರಿಸ್ತೇನೆ ನೋಡಿ. ಈ ಗಿಡಕ್ಕೆ ಏನು ಹೇಳ್ತೀವಿ? ಈ ಗಿಡವು ಆ ಗಿಡ ಒಂದೇ ನಾವು ಏಜು? ಒಂದೇ ನೋಡಿ, ಇದು ಎಷ್ಟು ದೊಡ್ಡದುಂಟು. ಹೌದು ನೋಡಿ ಎಷ್ಟು ದೊಡ್ಡದುಂಟು. ಇದು ನೋಡುವಾಗ ಸಪೂರ ಸೈಡ್, ಮತ್ತೆ ಗರಿಗಳೇ ಓಪನ್ ಆಗಿಲ್ಲ, ಸಣ್ಣ ಉಂಟು. ಇದಕ್ಕೆ ಏನು ಹೇಳ್ತೀರಾ ತಾವು? ನಾವು ಸುಳಿ ರೋಗ ಅಂತ. ಸುಳಿ ರೋಗ ಕರೆಕ್ಟ್ ಇದೆ ನೋಡಿ. ಈ ಗಿಡ ನೋಡಿ ಸರ್, ಇದು ತಲೆ ಗರಿ ರೋಗ. ಇದು ಗರಿ ರೋಗ ನೋಡಿ, 2 ಎಲೆ ದೊಡ್ಡದುಂಟು, ಈ ಗರಿ ಸಣ್ಣದು ಓಪನ್ ಆಗಿಲ್ಲ. ಹೌದು. ಆದರೆ ಇದಕ್ಕೆ ನೀವು ಅದು ಹೇಳಿದ್ರಲ್ಲ, ಅದು ಕೂಡ ಸುಳಿ ರೋಗ. ಇದು ಕೂಡ ಸುಳಿ ರೋಗನೇ. ಸುಳಿ ರೋಗ ಈಗ ಬಂದರೆ ಬೇರೆ ಎಲ್ಲಕ್ಕೆಲ್ಲ ಹರಡುತ್ತೆ ಸರ್. ಈಗ ಈ ತೆಂಗಿನ ಗರಿ ಉಂಟಲ್ಲ, ಇದು ಓಪನೇ ಇಲ್ಲ, ಓಪನ್ ಆಗಿಲ್ಲ ನೋಡಿ, ಸಣ್ಣ ಎಲ್ಲ ಬಂದು. ಇದು ಕೂಡ ಸುಳಿ ರೋಗದ ಹಾಗೆ ಆಗಿದೆ. ಹೌದಾ? ಇದು ನಿಮ್ಮ ಪ್ರಕಾರ ಬರ್ತದ? ಅದು ತುಂಬೆ ತರುವಂತ ಕಷ್ಟ. ಇದು ಸುಲಭವಾಗಿ ಬರ್ತದ, ಲೇಟ್ ಕಷ್ಟನಾ? ಲೇಟು ನೋಡಿ. ಇದೊಂದು ದೊಡ್ಡ ಗರಿ, ಇದು ಅದಕ್ಕಿಂತ ಸ್ವಲ್ಪ ಸಣ್ಣದು, ಇದಕ್ಕಿಂತ ಸಣ್ಣದು ನೋಡಿ. ಸಣ್ಣ ಗರಿ ನೋಡಿ, ಅರ್ಧ ಅಡಿ, ಅರ್ಧ ಫೀಟು, 9-10 ಇಂಚ್ ಇದೆ ಅಷ್ಟೇ. ಈ ಗರಿ ಹೋಗ್ತಾ ಸಣ್ಣದಾಗಿದೆ. ಇದು ಸುಳಿ ರೋಗ, ಅಡಿಕೆ ಸುಳಿ ರೋಗ ಆದಾಗೆ ಆಗಿದೆ. ಇದೊಂದು ನೋಡ್ಬೋದು. ಇದು ನೋಡುವಾಗ ಇದು ಸುಳಿ ರೋಗದ ಲಕ್ಷಣ ಬಂದು ಗರಿಯೆಲ್ಲ ಸುಟ್ಟು ನೋಡಿ, ಹಳದಿ ರೋಗ ಮತ್ತು ಚುಕ್ಕಿ ಇದೆ ನೋಡಿ. ಈ ಎಲೆಗಳು ಓಪನ್ ಆಗ್ತವೆ ನೋಡಿ, ಎಲೆ ಚುಕ್ಕಿ, ಭಾರಿ ಎಲೆ ಚುಕ್ಕಿ ಇದೆ. ಎಲೆ ಸಣ್ಣಕ್ಕೆ ಓಪನ್ ಆಗ್ತಾ ಉಂಟು. ಈ ರೀತಿ ಆದರೆ ಎಲೆ ಮುಂದೆ ಬರಲಿಲ್ಲ ಆದರೆ ಎಂಥದ್ದು ಇದು ಸಮಸ್ಯೆ ಅಲ್ಲ? ನೋಡ್ಬೋದು, ಈ ಗರಿ ಕೆಳಗೆ ಬಿದ್ದೋಗ್ಬಿಟ್ಟಿದೆ ಕಟ್ಟಾಗಿ. ಹಾಂ, ಇದಕ್ಕೆ ನೀವೇನು ಹೇಳ್ತೀರಿ? ಅದಕ್ಕೆ ನಾವು ತುಂಬೆ ಕಟ್ ಮಾಡುತ್ತಲ್ಲ, ಮೇಲ್ಗಡೆ ಹೋಗುವಾಗ ಮುರಿದು ಬರುತ್ತೆ. ಹಾಗೆ ಇದೊಂದು ಗಿಡ ನೋಡ್ಬೋದು, ಇದೆಲ್ಲ ಸುಟ್ಟಾಗೆ ಆಗಿದೆ, ಮತ್ತು ಎಲೆ ಚುಕ್ಕಿ ತುಂಬ ನೋಡಿ. ಇದಕ್ಕೆ ಏನು ಹೇಳ್ತೀರಾ ಸರ್? ಕೊಳೆ ರೋಗ ನೋಡಿ. ಡೆವಲಪ್ಮೆಂಟ್ ಗರಿ ಇದು ಹಸಿ ಇದೆ, ಬುಡ ಫುಲ್ ಒಣಗೋಗಿ. ಬರಲ್ವಾ? ಇಲ್ಲಿ 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 ಏನು ಮಾಡಬೇಡಿ ಬಿಡಿ, ಪ್ರಯತ್ನ ಮಾಡುವ. ಹೌದಾ? ಇರಲಿ ಬಿಡಿ, ಅದು ಕಟ್ ಮಾಡಿ ಒಂದು ಪ್ರಯತ್ನ ಮಾಡುವ, ಆಗ್ತದೆ ನೋಡುವ. ಎಲೆ ಚುಕ್ಕಿ ರೋಗ, ಎಲೆ ದೊಡ್ಡದಿಲ್ಲ, ಸಣ್ಣದಿದೆ ನೋಡಿ. ಈ ಎಲೆ ದೊಡ್ಡದುಂಟು,
ಇದು ತುಂಬ ಸಣ್ಣದಾಗಿದೆ. ಎಲ್ಲ ಗರಿಗಳು ಕಟ್ಟು 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 ತುಂಬಿ ತರೋದು. ತುಂಬೆ. ಇದು ಬೆಳೆಯೋದು ನಿಮ್ಮ ಪ್ರಕಾರ ಹೇಗೆ ಬೆಳೀತದಾ? ಇದು ಬೆಳೀತದೆ, ಕಷ್ಟ, ಲೇಟ್ ಆಗುತ್ತೆ. ಅದಷ್ಟು ಸ್ಪರ್ಧ ಬೆಳಗಲ್ಲ ನೋಡಿ. ಇದು ಬೆಳವಣಿಗೆನೇ ಇಲ್ಲ, ಫುಲ್ ಎಲ್ಲ ಚುಕ್ಕಿ ರೋಗ. ಗಿಡ ತುಂಬ ಚೆನ್ನಾಗಿ ಬಂದಿದೆ ಇದು, ಆದರೆ ಸಿಕ್ಕಾಪಟ್ಟೆ ಎಲ್ಲ ಚುಕ್ಕಿ ರೋಗ. ತೆಂಗು ನೋಡಿ, ಗರಿಗಳು ತುಂಬ ಸಣ್ಣ ಸಣ್ಣದು ಬಂದಿದೆ, ಇಷ್ಟಿಷ್ಟೇ ಸಣ್ಣ ಸಣ್ಣ ಗರಿ. ಈಗ ಸ್ವಲ್ಪ ಮೇಲೆ ಬಂದಿದೆ, ಅದು ಕೂಡ ಕಟ್ 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 ಆಗ್ತಾ ಉಂಟು ಎಲೆ. ಇದು ಕೂಡ ಸುಳಿ ರೋಗದಲ್ಲಿದೆ. ಇದು ಸುಳಿ ರೋಗ ನೋಡಿ, ಎಲೆ ಓಪನ್ನೇ ಆಗ್ತಾ ಇಲ್ಲ, ಸಣ್ಣದು. ಅಷ್ಟು ದೊಡ್ಡ ನೋಡಿ, ಇಷ್ಟು ದೊಡ್ಡದು ಎಲೆಯ ಜೊತೆಯಲ್ಲಿ ಇರುವಂಥದ್ದು ಇಷ್ಟು ಚಿಕ್ಕದಾಗಿದೆ, ಡೆವಲಪ್ ಇಲ್ಲ. ಇದು ನೋಡ್ಬೋದು, ಇದು ಕೂಡ ಸುಳಿ ರೋಗನೇ. ಎಲೆ ಚುಕ್ಕಿ ಮತ್ತು ಸುಳಿ ರೋಗ ಇದೆ ನೋಡಿ. ಇಲ್ಲೂ ಕೂಡ ಸಣ್ಣ ಎಲೆ ಓಪನ್ ಇದೆ, ಇಷ್ಟು ಸಣ್ಣದು. ಎಲೆಯಲ್ಲಿ ಆರೋಗ್ಯ ಎಲ್ಲ ಹಳದಿ. ಅದು ಹಳದಿ ರೋಗ ತುಂಬ ಬಂದಿದೆ. ಇದು ಕೂಡ ನೋಡ್ಬೋದು ಸುಳಿ ರೋಗ. ಆಲ್ರೆಡಿ ಕೆಳಗಿಂದ ಅಲ್ಲಿ ರಿಪೇರಿ ಆಗಿ ಬಂದಿರೋದು, ಎರಡನೇ ಬಂದಿದೆ. ಅದು ಸಮಸ್ಯೆ ಆಗಿ ಮತ್ತು ಕೂಡ ಎಲೆ ಬರ್ತಾ ಇಲ್ಲ ಬೇಗ. ಇದೊಂದು ಸುಳಿ ರೋಗ. ಈ ರೋಗಗಳೆಲ್ಲ ಏನು ಮಾಡುತ್ತೆ, ಇಡೀ ಇದಕ್ಕೆ ಹರಡಿಸ್ಬಿಡುತ್ತೆ. ಈ ತೆಂಗು ನೋಡ್ಬೋದು, ತಲೆಯೆಲ್ಲ ಕಟ್ಟಾಗಿ ಹೋಗಿದೆ ನೋಡಿ. ಇದು ಸುಳಿ ರೋಗ. ತುಂಬ ಗಿಡಗಳು ಹೀಗೆ ಉಂಟು ನೋಡಿ. ಅದು ಕೂಡ ನೋಡ್ಬೋದು, ಸಣ್ಣದು ತುಂಬ ಇದೆ. ಅದು ನೋಡಿ, ಅಲ್ಲಿ ಹೀಗೆ ಉಂಟು. ಈಗ ನಿಮ್ಮ ಪ್ರಕಾರ ಸರ್, ಒಂದು 3 ತಿಂಗಳಲ್ಲಿ ಈ ಸುಳಿ ಎಲ್ಲ ಓಪನ್ ಆಗಿ ಒಳ್ಳೆ ಚಂದದ ಎಲೆ ಬಂದರೆ ಏನು ಹೇಳ್ತೀರಾ? 3 ತಿಂಗಳಲ್ಲಿ ಆದರೆ ನಾವು ಒಳ್ಳೇದಂತ ಹೇಳಬೇಕು, ಆಗ್ಬೇಕಂತ. 3 ತಿಂಗಳು ಸಮಯ ಕೊಟ್ಟರೆ ನಾವು ರೆಡಿ ಮಾಡಿ ಕೊಡ್ತೇವೆ. ಅದು ನಿಮ್ಮ ಧೈರ್ಯ ಅಷ್ಟೇ. 100% 100ಕ್ಕೆ 100 ರೆಡಿ ಆಗ್ತದೆ. ಇದು ಜಗತ್ತಿನ ಟಾಪ್ ಟೆಕ್ನಾಲಜಿ ಇದು ಗೊಬ್ಬರ. ಇದು ನಾವು ಸರಿ ಮಾಡುವ. ಇದೊಂದು ಈ ಭಾಗದಲ್ಲಿ ಒಂದು ರೈತರುಗಳಿಗೆ ಒಂದು ವಿಷಯವನ್ನು ಮುಟ್ಟಿಸೋದ ಆಗ್ತದೆ. ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದು ಉದ್ದೇಶ. ಯಾಕಂದರೆ ಮಾಲೀಕರು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ, ಆದರೆ ಖರ್ಚು ಮಾಡಿದ್ದಕ್ಕೆ ತಕ್ಕ ಹಾಗೆ ಇದು ಒಂದು ಒಳ್ಳೆ ಫಲ ಸಿಗಬೇಕು. ಫಲ ಇಷ್ಟೊತ್ತಿಗೆ ಇದು ಇನ್ನೊಂದು ವರ್ಷದಲ್ಲಿ ನಾವೀಗ ಪ್ರಯತ್ನ ಮಾಡೋದಷ್ಟೇ. ಮಾಡುವ ಅದೊಂದು ಒಳ್ಳೆ ಮಾಡುವ, ಆಗ್ತದೆ. ಮುಂದಿನ 3 ತಿಂಗಳ ನಂತರ ಇನ್ನೊಂದು ವಿಡಿಯೋ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ಎಲ್ಲರಿಗೂ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗುವಂಥ ವಿಚಾರ. ಯಾಕಂತಂದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ನೋಡಿದ್ರು ಅಡಿಕೆದು ರೋಗ ಸಿಕ್ಕಾಪಟ್ಟೆ ಇದೆ. ಅಂತಹ ರೋಗದ ನಿಟ್ಟಿನಲ್ಲಿ ಅದೆಷ್ಟೋ ಲಕ್ಷ ತೋಟಗಳು ಸರಿಯಾಗಿದ್ದಾವೆ. ಅಂಥ ನಿಟ್ಟಿನಲ್ಲಿ ಈ ತೋಟ ಕೂಡ ಅದ್ಭುತವಾದ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಅದನ್ನು ಈ ತೋಟದ ಮಾಲೀಕರು ನೇಮಿಸಿರುವಂಥ ಅವರ ಇಲ್ಲಿ ಕೆಲಸ ಮಾಡುವಂಥವ್ರು, ಇಲ್ಲಿ ಸೂಪರ್ವೈಸರ್ ಅಂತ ಹೇಳ್ಬೋದು, ಅವ್ರ ಹತ್ರ ಮಾತಾಡೋಣ ಹೆಂಗೆ ಆಗಿದೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ಕಾರ. ನಮಸ್ಕಾರ. ಮುಂಚೆ ನಿಮ್ಮ ತೋಟ ಒಂದು ಥರ ಇತ್ತು ಸರ್, ಈಗ ಒಂದೊಂದು ಗಿಡ ತೋರಿಸ್ತೇನೆ. ಈ ಗಿಡ ತೋರಿಸಿದ ಮೇಲೆ ನೀವು ಅದ್ರ ಬಗ್ಗೆ ಮಾತಾಡಿ. ನೋಡಿ ಸರ್, ಇದೆಲ್ಲ ನೋಡಿ, ಇದು ನೋಡ್ಬೋದು. ಫಸ್ಟು ಸುಟ್ಟಾಗೆ ಆಗಿದೆ. ಇದು ಸಣ್ಣ ಮುಟ್ರಿಕೆ, ಇದು ಮುಟ್ರಿಕೆ. ನಮ್ಮ ಈ ಪ್ರಾಡಕ್ಟ್ ಕೊಟ್ಮೇಲೆ ಆ ಗ್ರೀನರಿ ನೋಡಿ, ಹಸಿರು ಎಷ್ಟು ಚೆನ್ನಾಗಿದೆ, ದೊಡ್ಡ ಎಲೆ, ಇಷ್ಟು ದೊಡ್ಡದು. ಈಗ ಇದೊಂದು 3 ತಿಂಗಳು ಬೇಕು ಇದಕ್ಕೆ ಸಮಯ. 3 ತಿಂಗಳು ಬೇಕಾ? ಒಂದೇ ತಿಂಗಳಲ್ಲಿ ಇಷ್ಟು ದೊಡ್ಡ ಎಲೆ ಬರುತ್ತಂದರೆ ನೋಡಿ, ಎಲೆ ಹೋಗ್ತಾ ಹೋಗ್ತಾ ಸಣ್ಣದಾಗುವಂಥದ್ದು ನೋಡಿ, ಇಷ್ಟು ದೊಡ್ಡ ಎಲೆ ಬರ್ತದೆ. ಇದಕ್ಕೆ ಏನು ಹೇಳ್ತೀರಿ? ಏನು ಅನ್ಸುತ್ತೆ ಈ ಥರ ಎಲೆ ಬಂದರೆ? ಅದು ಈ ಥರ ಎಲೆ ಬಂದರೆ ನೋಡ್ಬೋದು ಸಸಿನ. ಹಾಂ, ಇಲ್ಲ ಅಂದರೆ ನೋಡೋಕ್ಕೆ ಮನಸ್ಸಾಗಲ್ಲ. ಹೌದು, ನೋಡೋಣ, ಇನ್ನು ಕೆಲವು ತೋರಿಸ್ತೀನಿ, ನೋಡೋಣಂತೆ. ನೋಡುವ, ಈ ಗಿಡ ನೋಡ್ಬೋದು ನೋಡಿ, ಸಣ್ಣ ಎಲೆ, ಹಳದಿ ಎಲೆ. ಇದು ಚುಕ್ಕಿ ರೋಗ ಇದೆ, ಮತ್ತು ಹೋಗ್ತಾ ಹೋಗ್ತಾ ಸ್ವಲ್ಪ ಸುಮಾರಿದೆ ನೋಡಿ. ನಾವು ಕೊಟ್ಟ ಮೇಲೆ ಎಲೆ ಎಷ್ಟು ದೊಡ್ಡ ಎಲೆ ಬಂದಿದೆ. ಏನು ಅನ್ಸುತ್ತೆ ಇಷ್ಟು ದೊಡ್ಡ ಎಲೆ ಬಂದಾಗ ನಿಮಗೆ? ಏನು ಅನ್ಸುತ್ತಕ್ಕ? ಅಷ್ಟು ದೊಡ್ಡ ಎಲೆ ಬಂದಾಗ ಮರ ಬೆಳವಣಿಗೆ ಒಳ್ಳೇದಿತ್ತು ಅನ್ಸುತ್ತೆ. ಹಾಂ, ಬೆಳವಣಿಗೆ ಬರ್ತದೆ, ಒಳ್ಳೇದುಂಟು ಅಂತ. ಆಗಲಿ, ಇನ್ನೂ ಕೆಲವು ನೋಡುವ. ನೋಡಿ, ಇದು ಎಲೆ ಚುಕ್ಕಿ ರೋಗ. ಎಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲೆ ಚುಕ್ಕಿ ರೋಗ, ಎಲೆ ಸುಟ್ಟ ರೋಗ ಅಂತ ಹೇಳ್ತಾರೆ. ಈ ಥರ ರೋಗದ ನಿಟ್ಟಲ್ಲಿ ನಮ್ಮ ಪ್ರಾಡಕ್ಟ್ ಕೊಟ್ಟ ಮೇಲೆ ನೋಡಿ, ಇದು ಹಸಿರು ಹೇಗಿದೆ ನೋಡಿ, ಹಸಿರು, ಗಿಣಿ ಹಸಿರು. ಈ ಗಿಡ ನೋಡೋಕ್ಕೆ ಹೇಗೆ ಕಾಣುತ್ತೆ ನೋಡಿ, ಫುಲ್ ಹಸಿರು. ಯಾವುದಾದ್ರು ಒಂದು ಚುಕ್ಕಿ ಇದೆಯಾ? ಎಲೆ ದೊಡ್ಡ ಎಲೆ. ಈ ಥರ ಸಣ್ಣ ಎಲೆ ಇರುವಾಗ ನಮಗೆ ನೋಡಿ, ಇಷ್ಟು ದೊಡ್ಡ ಎಲೆ ಬಂದರೆ ನೋಡಿ, ಈ ಎಲೆ ನೋಡಿ ಇಷ್ಟು ದೊಡ್ಡದಾಗಿರೋದು ನೋಡುವಾಗ ಮತ್ತು ಏನು ಅನಿಸುತ್ತೆ? ಮತ್ತು ಬೆಳವಣಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನೋಡಿ, ಇದು ನೋಡ್ಬೋದು. ಹೀಗೆ ಇದೆಲ್ಲ ಸಣ್ಣ ಸಣ್ಣ ಎಲೆ ಇದೆ ಆರಂಭದ್ದು ನೋಡಿ. ಇದು ಹೊಸ ಎಲೆ ಬಂದಿರೋದು. ಹೊಸ ಎಲೆ ನೋಡಿ ಎಷ್ಟು ದೊಡ್ಡಕ್ಕೆ ಬರ್ತಾಯಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಗ್ರೀನರಿ ಇದೆ, ಅದು ಇಂಪಾರ್ಟೆಂಟ್. ಹಸಿರು ಸರ್, ಇದು ಉದಾಹರಣೆಗೆ ಇದು ನೋಡಿ ಗಿಡ, ಇದರಲ್ಲಿ ರೋಗ
ಇದರಲ್ಲೂ ರೋಗ ಮುಟ್ರಿಕೆ, ಇದು ಒಂದು ಸಣ್ಣ ಸಣ್ಣ ಎಲೆಗಳು. ಇದು ಕೊಟ್ಟ ಮೇಲೆ ನೋಡಿ, ಇದು ನೋಡ್ಬೋದು ಸಣ್ಣ ಹಳದಿ ಎಲೆಗಳು. ಈ ಎಲೆಗಳಲ್ಲಿ ಗರಿಗಳಲ್ಲಿ ಹಸಿರು ಇದೆ, ಸಣ್ಣ 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 ಗರಿ. ಈಗ ನಾವು ಈ ಪ್ರಾಡಕ್ಟ್ ಕೊಟ್ಟ ಮೇಲೆ ನೋಡಿ, ಈ ಗರಿ ಎಷ್ಟು ದೊಡ್ಡದು ಅಗಲವಾಗಿ ಬಂದಿದೆ, ಅಗಲವಾಗಿ ಗ್ರೀನಾಗಿ ಬಂದಿದೆ. ಈ ಥರ ಹಸಿರು ಹಚ್ಚ ಹಸಿರು ಬಂದರೆ ಏನು ಅನ್ಸುತ್ತೆ ರೈತರಿಗೆ? ಅದಲ್ಲ ಈ ಥರ ನೋಡಿ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಅಗಲ, ದೊಡ್ಡ ಎಲೆ ಅಗಲ, ಸಣ್ಣ ಎಲೆ ಬಂದ ಜಾಗದಲ್ಲಿ ದೊಡ್ಡ ಎಲೆ ಬಂದಿದೆ. ನಮ್ಗೆ ಈ ಥರ ಇವಾಗ ನೋಡೋಕೆ ಮನ್ಸು ಬರಲ್ಲ, ಆ ಥರ ಬಂದ್ರೆ ನೋಡ್ಬೋದು ಅಂತ. ಅದ ಈ ಥರ ಇರುವಾಗ ನೋಡೋಕೆ ಮನ್ಸು ಬರಲ್ಲ. ನೋಡಿ ಇದು ಮನ್ಸು ಬರುತ್ತೆ. ನೀವು ಸರ್ ಇವತ್ತಿನವರೆಗೆ ನಮ್ಮ ತೋಟದ ಈ ತೋಟದಲ್ಲಿ ಎಷ್ಟು ಥರದ ಗೊಬ್ಬರಗಳನ್ನು ಬಳಸಿದ್ದೀರಿ ಸರ್? ಗೊಬ್ಬರ ಅವರು ಕಾಂಪೋಸ್ಟ್ ಬರ್ಕೊಟ್ಟಿದ್ರು, ಅದನ್ನೇ ಬಳಸ್ತಾ ಇದ್ದದ್ದು. ಹಾಂ, ಒಂದೇ ಥರದ ಒಂದೇ ಥರದ್ದು, ಒಂದೇ ಥರ ಲಿಕ್ವಿಡ್ ಅಂತ ಕೊಟ್ಟಿದ್ರು ಕ್ಯಾನ್, ಅದನ್ನು ಹಾಕಿದ್ರಿ. ಯಾವ್ದು ಹೆಸರು ಅಂತ ಗೊತ್ತಿಲ್ಲ, ಅದು ಹೆಸರು ಗೊತ್ತು. ಕ್ಯಾನ್ ಇದೆ ಅಲ್ಲ, ಖಾಲಿ ಕ್ಯಾನ್ ಇದೆ ಅದು. ಅದೇ ಇಲ್ಲಿವರೆಗೆ ಏನಾದರೂ ಈ ಥರ ಒಂದು ತಿಂಗಳಲ್ಲಿ ಈ ಥರ ಬದಲಾವಣೆ ಆಗಿದ್ದು ಯಾವಾಗಲಾದರೂ ನೋಡಿದ್ದೀರಾ? ನಾವಂದ್ರೆ ಫಸ್ಟ್ ಸಸಿ ನಟ್ಟ ಸಣ್ಣ ಗಿಡ ನೆಡುವಾಗ ನೋಡಿದ್ದೀರಿ, ಅದು ನೋಡಿದೆ ಆವಾಗ. ಈಗ ಇದು ಬೆಳವಣಿಗೆಯಲ್ಲೇ ಬೇಕಲ್ಲ ನಮಗೆ. ಈಗ ನಾವು ಕಾಯಿ ಕೊಡೋದು ಬೆಳವಣಿಗೆಯಲ್ಲಿ, ಬೆಳವಣಿಗೆಯಲ್ಲಿ ಈಗ ಹೆಂಗಿದೆ? ಈಗ ಒಳ್ಳೇದಿದೆ. ಒಳ್ಳೆದಿದೆ. ನೋಡುವ ಇನ್ನೂ ಕೆಲವು ಗಿಡ ನೋಡುವ. ನೋಡಿ ತೆಂಗಿನ ಗಿಡದಲ್ಲಿ ನೋಡಿ, ಇದು ಕೊನೆ ಎಲೆ, ಇದು ಸುರುಳಿ 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 ಬಂದು ರೋಗ ಬಂದಾಗಿತ್ತು. ನೆಕ್ಸ್ಟ್ ಬರೋದು ಅದಕ್ಕಿಂತ ಸಣ್ಣದು ಬರುತ್ತೆ ನೋಡಿ. ಈಗ ಬಂದಿರುವಂಥ ಇದು ನೆಕ್ಸ್ಟು ಎಷ್ಟು ದೊಡ್ಡದು ಬಂದಿದೆ. ಇದು ನೋಡುವಾಗ ಏನು ಅನ್ಸುತ್ತೆ ಸರ್? ಇದು ಬೆಳೆ ಎತ್ತಂತೀರಾ? ಇದು ಕಂಬು ಬೆಳೆ ಆಗುತ್ತೆ, ಬೆಳೆ ಆಗುತ್ತೆ ನೋಡಿ. ಮುಂಚೆ ನೋಡುವಾಗ ಹೆಂಗಿತ್ತು ಇದು? ಸಣ್ಣದು, ಅದೆಲ್ಲ ಏನೋ ತಿನ್ನತ್ತೆ, ದುಂಬಿ ತಿನ್ನತ್ತೆ ಅಂತಾರೆ. ಇದಕ್ಕೆ ಯಾಕೆ ದುಂಬಿ ತಿನ್ನಲ್ಲ ಅಂದರೆ ಅದಕ್ಕೆ ಬೇಕಾದ ಪೋಷಕಾಂಶ ನಾವು ಕೊಡ್ತಾ ಇಲ್ಲ, ಹಾಗಾಗಿ ಆಗ್ತದೆ. ಈಗ ಇದು ನೋಡುವಾಗ ನಂಬಿಕೆ ಬರ್ತದಾ? ಒಳ್ಳೆ ಆಗ್ತದೆ ನೋಡಿ. ಇದು ನೋಡ್ಬೋದು, ಈ ಗಿಡ ಫಸ್ಟ್ ಹಿಂಗಿತ್ತು. ಈ ಎಲೆ ನೋಡಿ ಎಷ್ಟು ಆರೋಗ್ಯವಾದ ಅಗ್ಗಲವಾದ ಎಲೆ. ಈ ಅಗಲವಾದ ಎಲೆ ನೋಡೋಕೆ ಎಷ್ಟು ಖುಷಿ ಆಗುತ್ತೆ, ಆರೋಗ್ಯವಾಗಿ. ನಾವು ಮಕ್ಕಳನ್ನ ಯಾವ ತರ ಬೆಳೆಸುತ್ತೇವೆ ಅದೇ ತರ ಬೆಳೀತಾ ಬೆಳೀತಾ ಇದೆ. ಈಗೆಲ್ಲ ಏನು ಅನ್ಸುತ್ತೆ ಮುಂಚೆಗಿಂತ ಒಳ್ಳೇದು ಅನ್ಸುತ್ತೆ. ಒಳ್ಳೆ ಖುಷಿ ಇದೆ ನೋಡಿ. ಮುಂಚೆ ಚಿಕ್ಕದೇ ಇದ್ದಿತ್ತ, ಫಸ್ಟಿಗೆ ಚಿಕ್ಕದೇ ಬರ್ತಿತ್ತು. ಮುಂಚೆ ಹೆಂಗಿತ್ತಕ್ಕ ಇದು? ಚಿಕ್ಕದೇ ಇತ್ತು, ಚಿಕ್ಕದೇ, ಬೆಳವಣಿಗೆ ಇರಲಿಲ್ಲ ನೋಡಿ. ಎಲ್ಲ ಚುಕ್ಕಿ ಚುಕ್ಕಿ ತರ, ಎಲೆ ಚುಕ್ಕಿ ತರ ಇತ್ತು ನೋಡಿ. ಎಲೆ ಬೆಳವಣಿಗೆ ಇದ್ದದಿದ್ರು, ಆದ್ರೆ ಇದು ಉದ್ದ ಎಲೆ ಎಲ್ಲ ಉದ್ದ ಬರ್ಲಿಲ್ಲ ನೋಡಿ. ಈಗ ಹೆಂಗ್ ಬಂದಿದೆ? ಈಗ ಉದ್ದ ಬಂದಿದೆ. ಈಗ ನೋಡಕ್ ಏನ್ ಅನ್ಸುತ್ತೆ? ಈಗ ಒಳ್ಳೆ ಬೆಳವಣಿಗೆ ಆಗಿದೆ. ನಿಮ್ಮ ಪ್ರಕಾರ ಏನು ಹೇಳ್ತೀರಾ ಸರ್? ಇಷ್ಟು ಒಂದು ತಿಂಗಳಲ್ಲಿ ಈ ಥರ ಬೆಳವಣಿಗೆ ಬಂದರೆ? ಈ ಸರಿ ಮೆಡಿಸಿನ್ ಕೊಟ್ಟಿದ್ರಂಗೆ ನಮ್ಗೆ ನೋಡ್ಬೋದು ಸಚಿನ. ನೋಡ್ಬೋದು. ಅದು ಒಂದೇ ತಿಂಗಳಲ್ಲಿ ಇದು ಆಗಿರೋದು, ಒಂದೇ ತಿಂಗಳಲ್ಲಿ ಆಗಿರೋದು. ಆಗಲಿ, ಇನ್ನು ಕೆಲವು ಗಿಡ ನೋಡೋಣ. ನೋಡಿ ಇದೊಂದು ಎಲೆ ಈಗ ಮುಟ್ರಿಕೆ ಆಗಿದೆ. ಈ ಥರ ಎಲ್ಲ ಆಗಿ ಸಣ್ಣ ಸಣ್ಣ ಗಿಡ್ಡ ಎಲೆ ಇತ್ತು. ಈಗ ಇದಕ್ಕೆ ಏನು ಹೇಳ್ತೀರಕ್ಕ ನೀವು? ದುಂಬಿ ಕಡ್ದಿದ್ದು ಅಂತೀರಾ? ನೋಡಿ ಈಗ ನಾವು ಗೊಬ್ಬರ ಕೊಟ್ಟ ಮೇಲೆ ನೋಡಿ ಇದು ಎಲೆ ಅಗಲ ಆಗಿದೆ ನೋಡಿ. ಈ ಅಗಲ ಆಗುವಾಗ ಏನಂತ ಅನ್ಸುತ್ತೆ ಸರ್? ಖುಷಿ ಆಗತ್ತಾ? ಇದು ನೋಡಿ ಇಷ್ಟ ಆಗಲ್ಲ ಎಲೆ ಆದರೆ ಈ ಥರ ಇದ್ರೆ ಖುಷಿ ಆಗುತ್ತೆ. ಹಿಂಗಿದೆ ಇದು ನೋಡುವಾಗ ಭಾರಿ ಆನಂದ ಆಗುತ್ತೆ ನೋಡಿ. ಫಸ್ಟ್ ಹಳೆ ಎಲೆ ಗಿಡ್ಡ. ಆದರೆ ಇದು ನೀವು ನೋಡುವಾಗ ಇಂಥ ಅಗಲ ಆಗುತ್ತೆ ಅಂತ ಹೇಳಿ ನೀರು ಕಮ್ಮಿ ಆದ್ರಿಂದ ಹೇಳಬೇಡ್ದ? ನೀರಿಂದ ಸಮಸ್ಯೆ ಇಲ್ಲ ಇದಕ್ಕೆ. ನೀರದು ಏನೇನು ಸಮಸ್ಯೆ ಇಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ. 15 ದಿನಕ್ಕೆ ಒಮ್ಮೆ ಸಿಕ್ಕಿದ್ರೆ ಸಾಕು, ಚಿಂತೆನೇ ಮಾಡಬೇಡಿ, ಒಳ್ಳೆ ಆಗುತ್ತೆ. ನೀರ್ದು ಏನು ಚಿಂತೆ ಇಲ್ಲ, ಸಾಕು, ಇಷ್ಟೇ ನೀರು. ಸರ್ ಈ ಗಿಡ ನೋಡಿ ಸರ್, ಈ ಗಿಡ ಎಲ್ಲ ಇದು ಒಣಗಿ ಸಣ್ಣ ಸಣ್ಣ ಎಲೆ, ಇದು ರೋಗ ಬಂದು ಹೋಗ್ಬಿಡುತ್ತೆ ಅಂತೀವಿ, ಸುಳಿ ರೋಗ ಅಂತೇಳಿ. ಈಗ ನೋಡಿ ಈ ಎಲೆ ನೋಡುವಾಗ ಏನು ಅನ್ಸುತ್ತೆ ಸರ್? ಈ ಎಲೆ ನೋಡುವಾಗ ಚೆನ್ನಾಗಿದೆ, ಗಿಡ ಬದುಕತ್ತೆ ಅನ್ಸುತ್ತಾ? ಬದುಕತ್ತೆ ಅನ್ಸುತ್ತೆ. ಈ ಎಲೆ ನೋಡಿದ್ರೆ ಬದುಕತ್ತೆ ಅನ್ಸುತ್ತೆ. ಹೌದು, ಈ ಎಲೆ ನೋಡಿದ್ರೆ ಸಸಿ ಬರಲ್ಲ ಅಂತ ಅನ್ಸುತ್ತೆ. ಹೌದು. ಇದು ಎಷ್ಟು ದಿನದಲ್ಲಿ ಆಗಿದೆ ನಿಮ್ಮ ಚೇಂಜಸ್? ಒಂದು ತಿಂಗಳಲ್ಲಿ ಆಗಿದೆ. ಒಂದು ತಿಂಗಳಲ್ಲಿ. ಓಕೆ ನೋಡಿ, ಈ ಗಿಡ ಕೂಡ ಭಾರಿ ಡೇಂಜರ್ ಲೆವೆಲಲ್ಲಿ ಇದ್ದದ್ದು. ನೋಡುವಾಗ ನೋಡಿ ರೋಗದ ಚುಕ್ಕಿ ರೋಗ ಹೆಂಗಿದೆ, ಫುಲ್ ರೋಗ ಚುಕ್ಕಿದು. ಮತ್ತು ಎಲೆ ಸಣ್ಣ ಹಿಂಗೆ. ಇನ್ನು ಎಲೆ ಕೊಟ್ಟಾಗ ಒಂದು ತಿಂಗಳಲ್ಲಿ ಈ ಎಲೆ ಇಷ್ಟು ದೊಡ್ಡದು. ಇದು ನೋಡುವಾಗ ಏನಂತ ಸರ್? ಇದು ಚೆನ್ನಾಗಿದೆ. ಇದರಲ್ಲಿ ಚುಕ್ಕಿ ಕಂಟಿನ್ಯೂ ಅಲ್ಲ, ಎಲ್ಲ 1-2 ಚುಕ್ಕಿ ಇರ್ಬೋದು, ಮತ್ತೆ ರೆಡಿ ಆಗ್ತದೆ. ಹಾಂ, ಮೇಲೆ ಚುಕ್ಕಿ ಸರಿಯಾಗಿದೆ. ಒಂದೇ ತಿಂಗಳಲ್ಲಿ ರೆಡಿ ಆಗಿದೆ ಅಂದರೆ 3 ತಿಂಗಳಲ್ಲಿ ಇನ್ನೂ ಸರಿ ಆಗುತ್ತೆ. ಹಳೆ ಈ ತೆಂಗಿನ ಮರ ನೋಡ್ಬೋದು, ಇದೆಲ್ಲ ಕಟ್ಟಾಗಿ ಹೋಗಿದೆ. ಹೀಗೆ ಕಟ್ಟಾಗಿ ನೋಡಿ ಈ ಥರ ಇತ್ತು ಆರೋಗ್ಯ. ಮತ್ತೆ ಇದು ದುಂಬಿ, ಇದಕ್ಕೆ ಏನು ಹೇಳ್ತೀರಾ ಸರ್? ದುಂಬಿ ಕಡಿಯೋದಾ? ದುಂಬಿ ಅಂದ್ರೆ ಸುಳಿ ಬರುತ್ತಲ್ಲ, ಸುಳಿ ಮುಗ್ಗನ್ನು ಬುಡಲ್ಲಿ ಕಟ್ ಮಾಡೋದು, ಕಡ್ದು ಬಿಡುತ್ತೆ. ಅದು ನೋಡಿ ಎಲ್ಲದರಲ್ಲೂ ಕಡ್ದಿದೆ ನೋಡಿ. ನಾವು ಗೊಬ್ಬರ ಕೊಟ್ಟ ಮೇಲೆ ಯಾಕೆ ಇದು ಕಡ್ದಿಲ್ಲ? ಅಲ್ಲ, ಅದು ಚಿಕ್ಕದಿರುವ ಸುಳಿ ಬರುತ್ತಲ್ಲ, ಚಿಕ್ಕ ಸುಳಿನೇ ಕಟ್ ಮಾಡೋದು.
ಅದು ಇದು ಕಟ್ ಮಾಡ್ಬೇಕಿತ್ತಲ್ಲ, ಎಲ್ಲದರಲ್ಲೂ ಕಟ್ ಆಗಿದೆ. ಅಲ್ಲಲ್ಲ, ಇದು ಇಲ್ಲಿ ಒಳಗಡೆ ಇರುವಾಗ ಅಲ್ಲೇ ಕಟ್ ಆಗೋದು. ಇಲ್ಲೇ ಒಟ್ಟೆ ಮಾಡಿ ಹಾಂ ಇದ್ರ ಒಳಗಿಂದ ತೆರೆಯುವುದು. ಹಾಂ ಹಾಂ ಅಲ್ಲಿಂದ ಹೌದು. ನೋಡಿ ಈ ಎಲೆ ಇದು ಕೊಟ್ಟ ಮೇಲೆ ಎಲೆ ಹೆಂಗಾಗಿದೆ, ಅದು ಅದು ಕ್ಲೀನ್ ಇದೆ. ಎಲೆ ಆಗಲ್ಲ ಮತ್ತು ಯಾವುದು ಡ್ಯಾಮೇಜ್ ಇಲ್ಲ 1 ತಿಂಗಳಲ್ಲಿ. ಒಂದು ತಿಂಗಳಲ್ಲಿ ಸರ್ ಈ ಗಿಡ ಮುಂಚೆ ಏನು ಅನಿಸ್ತಾ ಇತ್ತು? ಮುಂಚೆ ಹೋಗಿತ್ತು, ನಾನು ತೆಗೆದು ಅಂತ ಮಾಡಿದೆ. ಇದು ನೋಡುವಾಗ ಒಂದು ಬಟ್ಟಿ ಮುರಿದಾಕ ನೋಡಿದೆ ಇದು. ತೆಗೆಯೋದು ಅಂತಿದ್ರಾ? ನಾನು ಹೇಳಿದ್ರೆ ತೆಗಿಯಂಗಿಲ್ಲ ಸರ್, ಹಂಗೆ ನೋಡೋಣ ಪ್ರಯತ್ನ ಮಾಡೋಣ ಅಂದ್ವಿ. ನೋಡಿ ಈ ಥರ ಒಣಗೋಗಿ ಈ ಥರ ಸಣ್ಣ ಗಿಡ ಎಲೆ ಬಂದು ನೋಡಿ ಹಿಂದುಗಡೆ ಒಣಗೋಗಿದೆ. ಇಂಥದ್ರಲ್ಲಿ ಇವತ್ತು ಹಸಿರು ಎಲೆ ಚಿಗುರಿದಾಗ ಎಷ್ಟು ದೊಡ್ಡ ಒಳ್ಳೆ ಅದ್ಭುತವಾಗಿ ಈಗ ಇದು ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬಂತಲ್ಲ. ಹೌದೌದು, ಬರುತ್ತೆ ಬಂತು ಈಗ. ಮುಂಚೆ ಏನು ತೆಗಿಬೇಕು ಅಂತಿದ್ರಾ? ನಾನು ತೆಗೆದಂತ ನೋಡಿದೆ. ಹಾಂ ಹಾಂ ಆಗಲಿ ನೋಡಿ, ಒಳ್ಳೆಯದಾಗಿದೆ. ಇದೇ ಬೇಕು ರೈತರಿಗೆ. ಹಳೆ ಇದರೊಳಗೆ ಹಳದಿ ಎಲೆ ಸಣ್ಣದು ಸಾಧಾರಣವಾಗಿದ್ದು ನಾವು ಎಲೆ ಗೊಬ್ಬರ ಕೊಟ್ಟ ಮೇಲೆ ಬರ್ತಾ ಇರೋದು ಫುಲ್ಲು ಎಲೆ ಕಂಪ್ಲೀಟ್ ಹಸಿರಾಗಿ ತೆಂಗಿನ ಮರದು ಕಂಪ್ಲೀಟ್ ಹಸಿರು 3-4 ಗರಿ ಹಸಿರಾಗಿ ಎದ್ದುಬಿಟ್ಟಿದೆ ಸ್ಟ್ಯಾಂಡಿಂಗ್ ಒಂದು ಆರೋಗ್ಯವಾಗಿ. ಹಳೆ ಎಲೆ ಸಣ್ಣದು ಒಣಗಿದೆ, ಕಟ್ಟಾಗಿದೆ, ಇದು ಕಟ್ಟಾಗಿದೆ ನೋಡಿ, ಕಟ್ಟಾಗೋಗಿದೆ. ಇದು ಎಲ್ಲ ನೋಡಿ, ಇದು ಕಟ್ಟಾಗಿದೆ, ಇದು ಒಣಗೋಗಿದೆ ನೋಡಿ, ಅದು ಹಳದಿ ಆಗಿದೆ. ಆದರೆ ಇದಕ್ಕೆ ಮಾತ್ರ ಯಾವ ದುಂಬಿನೂ ಕಡ್ದಿಲ್ಲ, ಏನಿಲ್ಲ, ಸ್ಟ್ಯಾಂಡಿಂಗ್ ಬಂದಿದೆ ಪರ್ಫೆಕ್ಟಾಗಿ. ನೋಡುವಾಗ ಎಲೆ ಸ್ವಲ್ಪ ದೊಡ್ಡದಾಗಿ ಆಯಿತು ಸರ್. ಈ ಗಿಡ ಏನು ನೋಡಿ ಎಲ್ಲ ಸುರುಳಿ ಆಗಿದೆ. ಈ ಥರ ಇತ್ತು. ಹೋದ ಸಲ ಏನು ಹೇಳಿದ್ರಿ? ಇದು ಹೋಗ್ತದೆ ಅಂತ ಹೇಳಿದೆ ನಾನು. ಇದು ಆಗಲ್ಲ ಅಂತ ಹೇಳಿದೆ. ಹೋಗುತ್ತೆ ಅಂದರೆ ನೀವು ನೋಡು ಅಂತೇಳಿ ಮತ್ತೆ ನೋಡುವ ಅಂದ್ವಿ. ನೋಡುವಾಗ ಇಷ್ಟು ಒಳ್ಳೆ ಅದ್ಭುತ ಎಲೆ ಬಂದಿದೆ ನೋಡಿ. ಫಸ್ಟ್ ಸುರುಳಿ ಎಲೆ ನೋಡಿ, ಇದು ಹೋಯ್ತು ಅನ್ನೋಗಿತ್ತು. ಇದು ನೋಡುವಾಗ ಎಷ್ಟು ಖುಷಿ ಆಗುತ್ತೆ ನೋಡಿ. ಇದು ರೋಗದ ಗಿಡ, ಇದನ್ನು ಸರ್ ಹೇಳಿದ್ರು ಅದೊಂದು ಗಿಡ ನೋಡಿ ಅಂತ. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ನೋಡುವಾಗ ನೀವು ಗೊಬ್ಬರ ಹಾಕಿ ಇದಕ್ಕೆಲ್ಲ ನೀರು ಹಾಕುವಾಗ ಈ ಥರ ಬಂದರೆ ಎಷ್ಟು ಖುಷಿ ಆಗುತ್ತೆ. ಬಂದರೆ ಖುಷಿ ಆಗುತ್ತೆ. ಯಾಕೆ ಮಾಡ್ಬೇಕಂತ. ಹೌದೌದು, ಅಂದರೆ ನಮ್ಮ ಕೆಲಸ ಮಾಡೋರಿಗೆ ಯಾವ ಥರ ಆಗುತ್ತೆ. ಹೌದು ನೋಡಿ, ಈ ಗಿಡ ಒಣಗಿದೆಯಲ್ಲ, ಇದು ಒಣಗಿದ್ದು ಚುಕ್ಕಿ ಈ ಥರ ಇದ್ದದೆಲ್ಲ ನೋಡಿ, ಇದು ಒಣಗೋಗಿದೆ. ಇಂಥದ್ದು ಕೊಟ್ಟ ಮೇಲೆ ಈ ಒಂದು ಎಲೆ ಮಾತ್ರ ಸ್ಪೆಷಲ್ಲಾಗಿ ಬಂದಿದೆ ನೋಡಿ, ಎಕ್ಸ್ಟ್ರಾರ್ಡಿನರಿಯಾಗಿ ಬಂದಿದೆ ಒಣಗಿದ್ರಲ್ಲಿ. ಸರ್ ಈ ಗಿಡ ಮುಂಚೆ ಇದೇನು ಅನಿಸುತ್ತೆ ಸರ್? ಇದು ಹೋಗಿದೆ ಅಂತ ಹೇಳಿದೆ ನಾನು. ಹೀಗೆ ಮಾಡಿ ತೋರಿಸ್ನಲ್ಲ. ಹೋಗಿದೆ ಅಂದರೆ ನೋಡು ಅಂದ್ರಿ. ಆದ್ರೂ ನಾನು ಆಗೋದಿಲ್ಲ ಅಂದರೆ ತೆಗ್ದೆ ಅದನ್ನ. ಆಮೇಲೆ ಇರಲಿ ಅಂತ ಹೇಳಿದ್ವಿ. ಈಗ ಏನು ಅನ್ಸುತ್ತೆ ಇದು? ಅದು ಸುಳೆ ಬಂದಿದೆ, ಈಗ ಒಂದು ಮಗ್ಗು ಬಂದಿದೆ ಅದರಲ್ಲಿ. ಈಗ ಬದುಕತ್ತಲ್ವಾ? ನೀವು ಹೇಳಿಬಿಟ್ರೆ ಮುಗಿಯೋದಾಯ್ತು. ರೈತರು ನೋಡಿ ಎಷ್ಟು ಖುಷಿ ಆಗುತ್ತೆ ನೋಡಿ. ಈ ಥರ ಹೋಗ್ತಾ ಇರೋ ಗಿಡ 1 ತಿಂಗಳ ಚಿಗುರು ಹೊಡೆದ್ರೆ ಇದಕ್ಕಿಂತ ರೈತರಿಗೆ ಏನು ಬೇಡ. ಈ ಗಿಡ ಹೆಂಗಿತ್ತು ಸರ್ ಫಸ್ಟ್ ನೋಡಿ, ಕೆಳಗಡೆ ಇದಲ್ಲ, ಕೆಳಗಡೆ ಹೋಗಿದೆಲ್ಲ, ಎಲ್ಲ ಹೋಗಿದೆ. ಇನ್ನೇನು ಹೋಗ್ಬಿಡುತ್ತೆ ಅಂತಿತ್ತು. ಹೋಗುತ್ತೆ ನೋಡಿದೆ ಅಂದರೆ ನೋಡುವಾಗ ಇದೆಲ್ಲ ಹಿಂಗಿದೆ ನೋಡಿ. ಇದು ಹೋಗಿತ್ತು, ಇಲ್ಲಿ ಒಣಗೋಗಿತ್ತು. ನಮ್ಮ ಗೊಬ್ಬರ ಕೊಟ್ಟ ಮೇಲೆ ಸ್ವದೇಶಿ ಗೊಬ್ಬರ ನೋಡಿ, ಈ ಎಲೆ ಈ ರೇಂಜಿಗೆ ಬಂದಿದೆ. ಈಗ ಓವರಾಲ್ ಆಗಿ ಎಲ್ಲ ನೋಡುವಾಗ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸ್ತಾ ಇದೆ? ಅಂದ್ರೆ ಈಗ ನೋಡುವಾಗ ಒಂಥರ ವಿಶಾಲ ಒಂದು ಹಸುರಾಗಿ ಕಾಣುತ್ತಲ್ಲ. ವಿಶಾಲ ಹಸಿರು ಕಾಣುತ್ತೆ. ಆವಾಗ ನೋಡುವಾಗ ಒಂಥರ ಕರ್ಟಲ್ ಆಗುತ್ತೆ. ಎಂತ ನೀರು ಬಿಡಬಾರ್ದು, ಎಂತ ಬಾರ್ದು, ತೋಟ ಬೇಡ ಆಗುತ್ತೆ. ಈಗ ಕೆಲಸ ಮಾಡ್ಲಿಕ್ಕೆ ಏನು ಅನ್ಸುತ್ತೆ? ಕೆಲಸ ಮಾಡಿ ತೋಟಲ್ಲಿ ಬಂದ್ರೆ ಒಂಥರ ಚೆನ್ನಾಗಿ ನೋಡ್ಕೊ ಬಂದಾಗ ಖುಷಿ ಆಗುತ್ತೆ. ಅದೇ ಬೇಕಾಗಿರೋದು ನಮಗೆ. ಈ ಗೆಂದಾಳೆದು ಇದೆಲ್ಲ ಒಣಗಿ ಬಿಸಿಲಿಗೆ ಒಣಗೋಗಿದೆ ಅಂತ ಅನ್ಕೊಂಡ್ವಿ. ನೋಡುವಾಗ ಇದು ಕೂಡ ನೀವು ಎಷ್ಟೋ ನೀರು ಕೊಟ್ಟಿದ್ದೀರಾ, ಎಷ್ಟೋ ಗೊಬ್ಬರ ಕೊಟ್ಟಿದ್ದೀರಿ, ಆದರೆ ಹಿಂಗಾಗ್ತಾ ಇತ್ತು ನೋಡಿ. ಇದು ಒಣಗಿದೆ, ಕೆಳಗಿನ ಸ್ಟೆಪ್ಪಲ್ಲಿ ಎಲ್ಲ ಒಣಗಿ ಸುಟ್ಟೋದಂಗೆ ಆಗಿದೆ. ಇನ್ನೂ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಅನ್ನೋ ಹಾಗೆ. ಈಗ ನಮ್ಮ ಗೊಬ್ಬರ ಕೊಟ್ಟ ಮೇಲೆ ಇದು ಗಿಣಿ ಹಸಿರು ಹೇಗೆ ಆಗಿದೆ ಅಂದರೆ ಅದು ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ. ಈ ಗೆಂದಾಳೆ ಬೊಂಡದ ಇದನ್ನು ನೋಡುವಾಗ ಹೆಂಗೆ ಅನಿಸುತ್ತೆ ಸರ್ ನಿಮಗೆ? ಅದೇ ಚೆನ್ನಾಗಿದೆ ಸರ್ ಈಗ ಅಲ್ವಾ? ಫುಲ್ ಹ್ಯಾಪಿ ಆಗುತ್ತೆ. ಇದು ನೋಡ್ಬೋದು ಅದೇ ಥರ ಗಿಡಗಳು ಎಲ್ಲ ಸುಟ್ಟು ಹೋದಂಗೆ ನೋಡಿ. ಇದೆಲ್ಲ ಹುಳ ಕಡ್ದಿದೆ ಅನ್ನೋಂಗೆ. ಇದು ಹುಳ ಕಡಿದೇ ಇರುವಾಗ ನಾವು ಕೊಡೋ ಔಷಧಿ ಹಂಗೆ ಕೆಲಸ ಮಾಡುತ್ತೆ ನೋಡಿ. ಇದು ಸಂಪೂರ್ಣ ಒಂದು ಎಲೆಯಾಗಿ ಬದಲಾಗಿದೆ ನೋಡಿ. ದೊಡ್ಡ ಗರಿ ಎಲ್ಲದು 4 ಬದಿಯಲ್ಲೂ ಗರಿ, ಮತ್ತು ಇದನ್ನು ಒಳಗೊಂದು ಸುಳಿ ಕೂಡ ಎದ್ದಿದೆ. ಒಳಗಿನ ಸುಳಿ ಎದ್ದಿದೆ, ಅದು ದೊಡ್ಡ ಸುಳಿ ಎದ್ದೇಳ್ತಾ ಇದೆ ನೋಡ್ಬೋದು. ಈ ದೊಡ್ಡ ಸುಳಿ ನೋಡುವಾಗಲೂ ಭಾರಿ ಖುಷಿ ಆಗುತ್ತೆ. ಇದು ತಿಂಗಳಿನ ಬದಲಾವಣೆ ಹೀಗಿದ್ದರೆ
ಅದೇ ತುಂಬಿ ಒಂದು ಹಣ್ಣಲ್ಲ ಅಲ್ಲಿ. ಹಾಂ 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 ಇಲ್ಲಿ ನೋಡಿ ಇದು ಬರ್ತದೆ. ಹಾಂ ಅಲ್ಲೇ ಕಡಿಯುತ್ತೆ, ಗೊತ್ತಾಯ್ತು. ಓಲಿ ಮೇಲೆ ಹೋಗುವಾಗ ಹಾಂ ಈ ಥರ ಆಗುತ್ತೆ. ಆಗತ್ತೆ, ಹಂಗಾಗತ್ತೆ ಆ ಥರ. ನೋಡಿ ಇದು ಸಣ್ಣ ಎಲೆ, ಮುಟ್ರಿಕೆ ರೋಗ ಅಂತ ಹೇಳ್ತೀವಿ, ಒಣಗಿದ್ದು ಸಣ್ಣ ಎಲೆ ಇದು. ಈಗ ನೋಡುವಾಗ ಎಲೆ 2 ಎಲೆ ಚೆನ್ನಾಗಿದೆ, ದೊಡ್ಡ ಎಲೆ ನೋಡಿ. ಹೆಚ್ಚು ಕಡಿಮೆ ಆ ಎಲೆಗಳು ಎಷ್ಟು ದೊಡ್ಡದಿದೆ ನೋಡಿ. ಇದು ಹಿಂಗಿತ್ತು, ಈ ಎಲೆ ದೊಡ್ಡದಾಗಿದೆ, ಒಂದು 2.5-3 ಅಡಿ ಎಲೆ ಅಗಲಾಗಿದೆ. 4 ಕಡೆ ಇದೆ. ಹಾಂ 4 ಅಡಿ ಇದೆ. ನಿಮಗೆ ಮುಂಚೆ ಸುಳಿ ರೋಗದ ಗಿಡಗಳೆಲ್ಲ ನೋಡುವಾಗ ಮನಸ್ಥಿತಿ ಹೆಂಗಿತ್ತು ಸರ್? ಈಗ ಚೆನ್ನಾಗಿದೆ. ಓಕೆ, ವಿಡಿಯೋ ನೋಡಿದ್ದೆ, ವಿಡಿಯೋ ಫೋಟೋ ಇದೆ ಮುಂಚೆದು, ನೋಡೋಣ ಹೆಂಗಿದೆ ಅಂತೇಳಿ. ಹಿಂಗಿದೆ, ಇದು ಹಿಂಗೆ ಓಪನ್ ಆಗಿದೆ ಚೆನ್ನಾಗಿ, ಹಸಿರು ಗರಿನೂ ಓಪನ್ ಆಗಿಬಿಟ್ಟಿದೆ. ಇದು ಮುಂಚೆ ನೋಡಿ ಹೆಂಗಿತ್ತು ಸರ್ ಈ ಗಿಡ? ಅದು ಮೊದಲು ಆ ಸರಿ ನೋಡುವಾಗ 4 ಓಲೆ ಮಾತ್ರ ಇದ್ದಲ್ಲ, ಈ ಹೊಸ ಓಲೆ ಚೆನ್ನಾಗಿ ಬಂದಿದೆ. 2 ಬಂದಿದೆ ನೋಡಿ. 4 ಇದಿತ್ತು, 4 ಇದೆ. ಇದೊಂದು ಸುಟ್ಟಿದ್ದು, ಇದು ಸುಟ್ಟ ಗರಿ, ಈ ಥರ ಚುಕ್ಕಿ ಮತ್ತು ಸುಟ್ಟದ್ದು. ನಾವು ಎಲೆ ಗೊಬ್ಬರ ಕೊಟ್ಟ ಮೇಲೆ ಬಂದಿರುವಂಥದ್ದು ಎಕ್ಸಲೆಂಟಾಗಿ, ಒಂದು ಸುಟ್ಟದ್ದು ಒಂದು ಎಂಥದಿಲ್ಲ, ರೆಡಿ ಆಗುತ್ತೆ ಸೂಪರಾಗಿ. ಸರ್ ಈ ಗಿಡ ನಿಮ್ಗೆ ಏನಾಗಿತ್ತು ಸರ್ ಮುಂಚೆ ನಾವು ಹೋಗಿದ್ದಂತ ತೆಗೋದಂತ ಹೊರಟಿದೆ, ತೆಗೆಯೋದು ಅಂತ, ಕಡಿಬೇಕು ಅಂತಿದ್ರಿ? ಕಡಿಬೇಕಂತ ಇದ್ದೆ. ಹಾಂ ನೀವು ಅವಾಗ ನೋಡುವಾಗ ಬೇಡ, ನೀವು ನೆಕ್ಸ್ಟ್ ನೋಡುವ ಅಂತ ಹೇಳ್ರಲ್ಲ, ಹಾಂ ಅದಕ್ಕೆ ನಾ ಬಿಟ್ಟಿದ್ದೆ ಜಾಸ್ತಿ. ನೋಡಿ, ಇದು ಕಡಿಬೇಕಾಗಿದ್ದ ಗಿಡ, ರೈತರ ಪ್ರಕಾರ ಕಡಿಬೇಕಾಗಿದ್ದ ಗಿಡ ನೋಡಿ ಸ್ನೇಹಿತರೆ. ಒಂದು ತಿಂಗಳಲ್ಲಿ ಒಂದು ಅದ್ಭುತವಾಗಿ ರೆಡಿ ಆಗಿದೆ ಒಂದು ಎಲೆ. ಖುಷಿ ಆಗುತ್ತೆ. ಹೌದು, ನೋಡ್ಬೋದು ಈ ಗಿಡ ಎಲ್ಲ ನೋಡಿ, ಎಲೆ ಚುಕ್ಕಿ ಹಳದಿ ಎಲ್ಲ ವೀಕ್ ಇರುವಂಥದ್ದು. ನಮ್ಮ ಗೊಬ್ಬರ ಕೊಟ್ಟ ಮೇಲೆ ನೋಡ್ಬೋದು ಎಷ್ಟು ದೊಡ್ಡ ಎಲೆ ಬಂದಿದೆ ಅಂತೇಳಿ. ಎಲೆ ಅಂತೂ ಎಕ್ಸಲೆಂಟಾಗಿ ದೊಡ್ಡ ಎಲೆ ಬಂದಿದೆ. ಈ ಥರ ಬಂದಾಗ ಗಿಡ ದೊಡ್ಡದಾಗುತ್ತೆ, ದಪ್ಪ ಆಗುತ್ತೆ ಬುಡ. ನೋಡ್ಬೋದು ಕೆಳಗೆ ಹಿಂಭಾಗದು ಕೆಳಗೆ ಎಲೆ ಚುಕ್ಕಿ ರೋಗ, ಎಲೆಗಳ ಆರೋಗ್ಯ ಎಲ್ಲ ನೋಡಿ, ಗಿಡ್ಡ ಎಲೆ. ಆ ನಂತರ ಬಂದಿರುವಂಥ ಎಲೆ ನೋಡು ಎಷ್ಟು ಚೆನ್ನಾಗಿ ಕಾಣುತ್ತೆ, ಎಷ್ಟು ದೊಡ್ಡದು, ಹೆಚ್ಚಿಗೆ 5 ಫೀಟ್ ಇರ್ಬೋದು ನೋಡಿ. ಈ ಎಲೆಗಳು ನೋಡ್ಬೋದು ದೊಡ್ಡದಾಗಿ, ಒಳ್ಳೆ ಹಸಿರು. ಈ ಬೇಸಿಗೆಯಲ್ಲೂ ಮುಂಚೆಲ್ಲ ನೋಡುವಾಗ ಎಲ್ಲ ಒಣಗೊಣಗೋದಂಗೆ ಕಾಣ್ತಾಯಿತ್ತು, ನೋಡಲಿಕ್ಕೆ ಬೇಸರ ಆಗೋದು ನೋಡಿ. ಎಲೆ ಫಸ್ಟ್ ಸಣ್ಣ ಎಲೆ, ಇಲ್ಲಿ ನೋಡುವಾಗ ದೊಡ್ಡ ದೊಡ್ಡ ಎಲೆಗಳು ಬಂದಿದೆ ನೋಡ್ಬೋದು ನೋಡಿ. ಇದರಲ್ಲಿ ಹಳದಿ ಎಲೆ, ಇದು ಹಳದಿ. ಕೊಟ್ಟ ಮೇಲೆ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ನೋಡಿ ಏನು ನೋಡಿ ಅಣ್ಣ, ಈ ಎಲೆ ಎಷ್ಟು ದೊಡ್ಡ ಬಂದೈತೆ. ಇದೊಂದು ಭಾರಿ ಅದ್ಭುತ ಅಂತ ಹೇಳ್ಬೋದು. ಒಣಗಿದೆ ಎಲೆ, ಇವತ್ತೆಲ್ಲ ಸಣ್ಣ ಮುಟ್ರಿಕೆ ಒಣಗೋಗಿದೆ, ಬರಲ್ಲೇನಪ್ಪ ಅನ್ನೋಂಥ ಪೊಸಿಷನ್ ನೋಡಿ, ಸಣ್ಣದು. ಈ ಎಲೆ ಕೊಟ್ಟ ಮೇಲೆ ಬಂದಿರುವ ಎಲೆ ಎಷ್ಟು ಚೆನ್ನಾಗಿ, ಗ್ರೀನರಿ ಅದ್ಭುತವಾಗಿ. ಇದು ನೋಡ್ಬೋದು ಸಣ್ಣ 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 ಗಿಡ ಎಲೆಗಳಿದೆ, ಬುಡ ಅಂತೂ ಸೂಪರಾಗಿದೆ. ನೋಡುವಾಗ ಇವೆಲ್ಲದನ್ನು ಬೀಟ್ ಮಾಡಿ ಒಳ್ಳೆ ಈ ಕೊಂಬು ಬಂದಾಗ ಬಂದಿದೆ ನೋಡಿ, ಸುಳಿ ಓಪನ್ ದೊಡ್ಡದಾಗಿ ಆಗ್ತಾಯಿದೆ. ಇದು ನೋಡ್ಬೋದು ಗಿಡ. ನೆಕ್ಸ್ಟ್ ಎಲೆಗಳು ಬಂದಿರೋದೆಲ್ಲ ದೊಡ್ಡ ದೊಡ್ಡ ಎಲೆಗಳು. ಹೌದು ನೋಡುವಾಗ ಹಿಂದ್ಗಡೆ ನೋಡಿ. ಈಗ ಮುಂಚೆ ಈಗ ನೋಡುವಾಗ ಹೆಂಗೆ ಅನಿಸುತ್ತೆ ಅಣ್ಣ? ಅದು ಈಗ ಚೆನ್ನಾಗಿ ನೋಡುತ್ತಾರೆ, ಗ್ರೀನು. ಮುಂಚೆ ಒಣದಂಗೆ ಆಗಿತ್ತು, ಎಲೆಗಳು ದೊಡ್ಡ ದೊಡ್ಡ ಎಲೆ ಆಯ್ತು, ಅದೇ ಖುಷಿಯಾಗುವಂಥದ್ದು. ಹಳೆ ಗಿಡ ಫಸ್ಟು ಒಣಗಿ ಹೋಗಿದೆ, ಮುಟ್ರಿಕೆ ಎಲೆ ನೋಡ್ಬೋದು. ಆಮೇಲೆ ಬಂದಂಥ ಎಲೆಗಳು ನೋಡಿ, 3.5 ಫೀಟ್ ಎಲೆ. ಈ ಮುಟ್ರಿಕೆ ಎಲೆ 3.5 ಫೀಟ್ ಎಲೆ. ಏನು ಇದು ಅಂದರೆ ನಮ್ಮ ಸ್ವದೇಶಿ ಗೊಬ್ಬರದ ಒಂದು ಅದ್ಭುತ ಆವಿಷ್ಕಾರ ಅಂತ ಹೇಳ್ಬೋದು ನೋಡಿ. ಸಣ್ಣ 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 ಮುಟ್ರಿಕೆ ಇತ್ತು, ಏಕ್ದಮ್ ದೊಡ್ಡ ಎಲೆ. ಇದು ನೋಡ್ಬೋದು ಸಣ್ಣ ಎಲೆ ಹಳದಿ ಚುಕ್ಕಿ ರೋಗ ನೋಡಿ. ಎಲೆ ಸಣ್ಣದು
ನೋಡಿ ಈ ಸಣ್ಣ ಎಲೆ ಇದು ಹಿಂದ್ಗಡೆನೆ ಎಷ್ಟು ದೊಡ್ಡ ಎಲೆ ಬಂದಿರೋಂಥದ್ದು. ಇದು ನೋಡಲಿಕ್ಕೆ ಊಹೆ ಮಾಡೋಕ್ಕಾಗಲ್ಲ. 1 ತಿಂಗಳಂದರೆ ಯಾರೂ ನಂಬಲ್ಲ. ನೋಡಿ ಇದು ಅಷ್ಟೇ, ಸುಳಿ ರೋಗ ನೊಂದೋಗ್ಬಿಟ್ಟಿದೆ. ದೊಡ್ಡ ಎಲೆ ಬಂದಿದೆ, ಗ್ರೀನರಿ ದೊಡ್ಡ ಎಲೆ ನೋಡಿ. ಆ ಹಸಿರು ನೋಡಿ, ಗಿಣಿ ಹಸಿರು ಎಷ್ಟು ಹಸಿರು, ಡಾರ್ಕ್ ಹಸಿರು, ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಇನ್ನೂ ಕೂಡ ನೋಡ್ಬೋದು ಮುಟ್ರಿಕೆ ಎಲೆಗಳು ಹಿಂಗಿದೆ. ಎಲೆ ಕೊಟ್ಟ ನಂತರ ಹಿಂಗಾಗಿದೆ ಎಲೆಗಳು, ದೊಡ್ಡ ದೊಡ್ಡ ಎಲೆಗಳು. ಯಾಕಂದರೆ ಇದು ಒಳ್ಳೆ ತಳಿ, ಇದು ಅದ್ಭುತವಾದ ತಳಿ. ನೋಡುವಾಗ ಇಲ್ಲಿ ಗರ್ಭ ಕಟ್ಟೋ ಸ್ಟೇಜ್ ಆಗ್ತಾಯಿದೆ ಅನಿಸುತ್ತೆ. ಗರ್ಭ ಕಟ್ತಾ ಇದೆ, ಇದು ಒಂದು ಗಿಡ ಗರ್ಭ ಕಟ್ತಾ ಇದೆ. ಆದರೂ ಮರ ಎಲೆ ಚೆನ್ನಾಗಿರೋದ್ರಿಂದ ನೋಡಿ, ಡೆವಲಪ್ ಆಗಿರೋದ್ರಿಂದ ನಿಜವಾಗ್ಲೂ ಒಳ್ಳೆ ರೇಂಜಿಗೆ ಗರ್ಭ ಉಳಿಯತ್ತಿದು. ಸರ್ ಈ ಗಿಡ ನಿಮಗೆ ಏನಾಗಿತ್ತು ಸರ್ ಮುಂಚೆ? ನಾವು ಹೋಗಿದ್ದಂತ ತೆಗೋದಂತ ಹೊರಟಿದೆ, ತೆಗೆಯೋದು ಅಂತ, ಕಡಿಬೇಕು ಅಂತಿದ್ರಿ? ಕಡಿಬೇಕಂತ ಇದ್ವಿ. ಹಾಂ. ನೀವು ಅವಾಗ ನೋಡುವಾಗ ಬೇಡ, ನೀವು ನೆಕ್ಸ್ಟ್ ನೋಡುವಂತ ಹೇಳ್ರಲ್ಲ, ಹಾಂ. ಅದಕ್ಕೆ ನಾವು ಬಿಟ್ಟಿದ್ದೆ ಜಾಸ್ತಿ. ನೋಡಿ ಇದು ಕಡಿಬೇಕಾಗಿದ್ದ ಗಿಡ, ರೈತರ ಪ್ರಕಾರ ಕಡಿಬೇಕಾಗಿದ್ದ ಗಿಡ ನೋಡಿ ಸ್ನೇಹಿತರೆ, 1 ತಿಂಗಳಲ್ಲಿ ಒಂದು ಅದ್ಭುತವಾಗಿ ರೆಡಿ ಆಗಿದೆ ಒಂದು ಎಲೆ. ಖುಷಿ ಆಗುತ್ತೆ. ಹೌದು, ನೋಡ್ಬೋದು ಈ ಗಿಡ ಎಲ್ಲ ನೋಡಿ, ಎಲೆ ಚುಕ್ಕಿ ಹಳದಿ ಎಲ್ಲ ವೀಕ್ ಇರೋವಂಥದ್ದು. ನಮ್ಮ ಗೊಬ್ಬರ ಕೊಟ್ಟ ಮೇಲೆ ನೋಡ್ಬೋದು ಎಷ್ಟು ದೊಡ್ಡ ಎಲೆ ಬಂದಿದೆ ಅಂತೇಳಿ. ಎಲೆ ಅಂತೂ ಎಕ್ಸಲೆಂಟಾಗಿ ದೊಡ್ಡ ಎಲೆ ಬಂದಿದೆ. ಈ ಥರ ಬಂದಾಗ ಗಿಡ ದೊಡ್ಡದಾಗುತ್ತೆ, ದಪ್ಪ ಆಗುತ್ತೆ ಬುಡ. ನೋಡ್ಬೋದು ಕೆಳಗೆ ಹಿಂಬಾಗದು ಕೆಳಗೆ ಎಲೆ ಚುಕ್ಕಿ ರೋಗ, ಎಲೆಗಳ ಆರೋಗ್ಯ ಎಲ್ಲ ನೋಡಿ, ಗಿಡ್ಡ ಎಲೆ. ಆ ನಂತರ ಬಂದಿರುವಂಥ ಎಲೆ ನೋಡು ಎಷ್ಟು ಚೆನ್ನಾಗಿ ಕಾಣುತ್ತೆ, ಎಷ್ಟು ದೊಡ್ಡದು, ಹೆಚ್ಚಿಗೆ 5 ಫೀಟ್ ಇರ್ಬೋದು. ನೋಡಿ ಈ ಎಲೆಗಳು ನೋಡ್ಬೋದು ದೊಡ್ಡದಾಗಿ, ಒಳ್ಳೆ ಹಸಿರು. ಈ ಬೇಸಿಗೆಯಲ್ಲೂ ಮುಂಚೆಲ್ಲ ನೋಡುವಾಗ ಎಲ್ಲ ಒಣಗೊಣಗೋದಂಗೆ ಕಾಣ್ತಾಯಿತ್ತು, ನೋಡಲಿಕ್ಕೆ ಬೇಸರ ಆಗೋದು. ನೋಡಿ ಎಲೆ ಫಸ್ಟ್ ಸಣ್ಣ ಎಲೆ, ಇಲ್ಲಿ ನೋಡುವಾಗ ದೊಡ್ಡ ದೊಡ್ಡ ಎಲೆಗಳು ಬಂದಿದೆ ನೋಡ್ಬೋದು. ನೋಡಿ ಇದರಲ್ಲಿ ಹಳದಿ ಎಲೆ, ಇದು ಹಳದಿ. ಕೊಟ್ಟ ಮೇಲೆ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ನೋಡಿ ಏನು ನೋಡಿ ಅಣ್ಣ, ಈ ಎಲೆ ಎಷ್ಟು ದೊಡ್ಡ ಬಂದೈತೆ. ಇದೊಂದು ಭಾರಿ ಅದ್ಭುತ ಅಂತ ಹೇಳ್ಬೋದು. ಒಣಗಿದೆ ಎಲೆ, ಇವತ್ತೆಲ್ಲ ಸಣ್ಣ ಮುಟ್ರಿಕೆ ಒಣಗೋಗಿದೆ, ಬರಲ್ಲೇನಪ್ಪ ಅನ್ನೋಂಥ ಪೊಸಿಷನ್ ನೋಡಿ, ಸಣ್ಣದು. ಈ ಎಲೆ ಕೊಟ್ಟ ಮೇಲೆ ಬಂದಿರುವ ಎಲೆ ಎಷ್ಟು ಚೆನ್ನಾಗಿ, ಅದು ಗ್ರೀನರಿ ಅದ್ಭುತವಾಗಿ. ಇದು ನೋಡ್ಬೋದು ಸಣ್ಣ 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 ಗಿಡ ಎಲೆಗಳಿದೆ, ಬುಡ ಅಂತೂ ಸೂಪರಾಗಿದೆ. ನೋಡುವಾಗ ಇವೆಲ್ಲದನ್ನು ಬೀಟ್ ಮಾಡಿ ಒಳ್ಳೆ ಈ ಕೊಂಬು ಬಂದಾಗ ಬಂದಿದೆ ನೋಡಿ, ಸುಳಿ ಓಪನ್ ದೊಡ್ಡದಾಗಿ ಆಗ್ತಾಯಿದೆ. ಇದು ನೋಡ್ಬೋದು ಗಿಡ. ನೆಕ್ಸ್ಟ್ ಎಲೆಗಳು ಬಂದಿರೋದೆಲ್ಲ ದೊಡ್ಡ ದೊಡ್ಡ ಎಲೆಗಳು. ಹೌದು ನೋಡುವಾಗ ಹಿಂದ್ಗಡೆ ನೋಡಿ. ಈಗ ಮುಂಚೆ ಈಗ ನೋಡುವಾಗ ಹೆಂಗೆ ಅನಿಸುತ್ತೆ ಅಣ್ಣ? ಅದು ಈಗ ಚೆನ್ನಾಗಿ ನೋಡುತ್ತಾರೆ, ಗ್ರೀನ್. ಮುಂಚೆ ಒಣದಂಗೆ ಆಗಿತ್ತು, ಎಲೆಗಳು ದೊಡ್ಡ ದೊಡ್ಡ ಎಲೆ ಆಯ್ತು, ಅದೇ ಖುಷಿಯಾಗುವಂಥದ್ದು. ಹಳೆ ಗಿಡ ಫಸ್ಟು ಒಣಗಿ ಹೋಗಿದೆ, ಮುಟ್ರಿಕೆ ಎಲೆ ನೋಡ್ಬೋದು. ಆಮೇಲೆ ಬಂದಂಥ ಎಲೆಗಳು ನೋಡಿ, 3.5 ಫೀಟ್ ಎಲೆ. ಈ ಮುಟ್ರಿಕೆ ಎಲೆ 3.5 ಫೀಟ್ ಎಲೆ. ಏನು ಇದು ಅಂದರೆ ನಮ್ಮ ಸ್ವದೇಶಿ ಗೊಬ್ಬರದ ಒಂದು ಅದ್ಭುತ ಆವಿಷ್ಕಾರ ಅಂತ ಹೇಳ್ಬೋದು. ನೋಡಿ ಸಣ್ಣ 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 ಮುಟ್ರಿಕೆ ಇತ್ತು, ಏಕ್ದಮ್ ದೊಡ್ಡ ಎಲೆ. ಇದು ನೋಡ್ಬೋದು ಸಣ್ಣ ಎಲೆ ಹಳದಿ ಚುಕ್ಕಿ ರೋಗ ನೋಡಿ, ಎಲೆ ಸಣ್ಣದು ನೋಡಿ. ಈ ಸಣ್ಣ ಎಲೆ ಇದು ಹಿಂದ್ಗಡೆನೆ ಎಷ್ಟು ದೊಡ್ಡ ಎಲೆ ಬಂದಿರೋಂಥದ್ದು. ಇದು ನೋಡಲಿಕ್ಕೆ ಊಹೆ ಮಾಡೋಕ್ಕಾಗಲ್ಲ. 1 ತಿಂಗಳಂದರೆ ಯಾರೂ ನಂಬಲ್ಲ. ನೋಡಿ ಇದು ಅಷ್ಟೇ, ಸುಳಿ ರೋಗ ನೊಂದೋಗ್ಬಿಟ್ಟಿದೆ.
ದೊಡ್ಡ ಎಲೆ ಬಂದಿದೆ, ಗ್ರೀನರಿ ದೊಡ್ಡ ಎಲೆ ನೋಡಿ. ಆ ಹಸಿರು ನೋಡಿ, ಗಿಣಿ ಹಸಿರು ಎಷ್ಟು ಹಸಿರು, ಡಾರ್ಕ್ ಹಸಿರು, ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಇನ್ನೂ ಕೂಡ ನೋಡ್ಬೋದು ಮುಟ್ರಿಕೆ ಎಲೆಗಳು ಹಿಂಗಿದೆ. ಎಲೆ ಕೊಟ್ಟ ನಂತರ ಹೆಂಗಾಗಿದೆ ಎಲೆಗಳು, ದೊಡ್ಡ ದೊಡ್ಡ ಎಲೆಗಳು. ಯಾಕಂದರೆ ಇದು ಒಳ್ಳೆ ತಳಿ, ಇದು ಅದ್ಭುತವಾದ ತಳಿ. ನೋಡುವಾಗ ಇಲ್ಲಿ ಗರ್ಭ ಕಟ್ಟೋ ಸ್ಟೇಜ್ ಆಗ್ತಾಯಿದೆ ಅನಿಸುತ್ತೆ. ಗರ್ಭ ಕಟ್ತಾ ಇದೆ, ಇದು ಒಂದು ಗಿಡ ಗರ್ಭ ಕಟ್ತಾ ಇದೆ. ಆದರೂ ಮರ ಎಲೆ ಚೆನ್ನಾಗಿರೋದ್ರಿಂದ ನೋಡಿ, ಡೆವಲಪ್ ಆಗಿರೋದ್ರಿಂದ ನಿಜವಾಗ್ಲೂ ಒಳ್ಳೆ ರೇಂಜಿಗೆ ಗರ್ಭ ಉಳಿಯತ್ತಿದ್ದು. ಓಹ್